ಸೊ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದಾಗ ಸುಪ್ರೀಂ ಕೋರ್ಟ್ನವರು ಕೇಸಿನ ಜಾತಕವನ್ನೇ ಬರೆದುಬಿಟ್ರು. ತದನಂತರ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆದಮೇಲೆ ಮತ್ತು ಟ್ರಯಲ್ ಕೋರ್ಟ್ ವಿಚಾರಣೆ ಮಾಡುವ ಕೋರ್ಟ್ಗಳಲ್ಲಿ ಬೇಲ್ ಸಿಗೋದು ಸಾಧ್ಯನೇ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದಮೇಲೆ ಹೈಕೋರ್ಟಲ್ಲಿ ಬೇಲ್ ಸಿಗೋದು ಕಷ್ಟ ಇದೆ, ಸಿಗೋದಿಲ್ಲ. ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಅದಕ್ಕೋಸ್ಕರನೇ ದರ್ಶನ್ ಅವರು ಲಾಯರ್ಸು ಎಲ್ಲ ಸೇರಿ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಬೇಕು. ಯಾಕೆ ಅಂದರೆ ಡಿಲೇ ಇನ್ ಟ್ರಯಲ್. ನನಗೆ ಬೆಂಗಳೂರಲ್ಲಿ ಬೇರೆ ಕೈದಿಗಳಿಗೆ ಏನು ಸವಲತ್ತು ಸಿಗುತ್ತೋ ಅದನ್ನು ನನಗೆ ಕೊಡ್ತಾಯಿಲ್ಲ. ನನ್ನನ್ನು ಕ್ವಾರಂಟೈನ್ ವಾರ್ಡಲ್ಲಿ ಹಾಕಿದ್ದಾರೆ. ಅದರಿಂದ ಬೇಲ್ ಕೊಡಬೇಕೆಂದು ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು ಸರ್ವೋಚ್ಚ ನ್ಯಾಯಾಲಯದಲ್ಲಿ. ಅವರು ಬೇಲಿಲ್ಲ. ನೀವು ಎಷ್ಟು ವಿಟ್ನೆಸ್ಗಳನ್ನ ವಿಚಾರಣೆ ಮಾಡ್ತೀರ ಅಂದರೆ ಅದಕ್ಕೆ ಕರ್ನಾಟಕ ಸ್ಟೇಟ್ ಪರ ಹಾಜರಾಗುವ ವಕೀಲರು ಡೆಸಿಗ್ನೇಟೆಡ್ ಸೀನಿಯರ್ ರುದ್ರರವರು ವರ್ಷಕ್ಕೆ 60 ವಿಟ್ನೆಸ್ಸು ನಾವು ಎಕ್ಸಾಮಿನ್ ಮಾಡ್ತೀವಿ ಅಂತ ಹೇಳಿದರು. ಇದೆಲ್ಲ ಆದಮೇಲೆ 1 ವರ್ಷ ನೋಡೋಣ, ಎಷ್ಟು ಟ್ರಯಲ್ ನಡೀತೆ ನೋಡೋಣ. 1 ವರ್ಷ ಆದಮೇಲೆ ಅದು ತುರ್ತಾಗಿ ಎಕ್ಸ್ಪೀಡಿಯಸ್ಲಿ ವಿಚಾರಣೆ ನಡೆದಿಲ್ಲ ಅಂದರೆ ನೀವು ಅಲ್ಲೇ ಬೇಲ್ ಪಿಟಿಷನ್ ಹಾಕ್ಕೊಳ್ಳಿ ಅಂದು, ಎಲ್ಲಿ ಬೆಂಗಳೂರಲ್ಲೇ. ಸೊ ಅದು ಕೇಸು. ಈಗ ವಾರಕ್ಕೆ 2 ದಿವಸ ಮಾತ್ರ ಟ್ರಯಲ್ ನಡೀತಾ ಇದೆ.